ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ಸಮರ ಫಿಕ್ಸ್ ಆಗುತ್ತಾ? ರಾಜ್ಯದಲ್ಲಿ ಮತ್ತೆ ಸ್ತಬ್ಧವಾಗುತ್ತಾ ಬಸ್ ಸಂಚಾರ? ಸಾರಿಗೆ ಸಚಿವರ ಜೊತೆಗಿನ ಸಭೆ ಬಹುತೇಕವಾಗಿ ವಿಫಲವಾಗಿದೆ. ಸರ್ಕಾರದ ವಿರುದ್ಧ ಮತ್ತೆ ಸಮರ ಫಿಕ್ಸ್ ಆಗುತ್ತಾ? ರಾಜ್ಯದಲ್ಲಿ ಮತ್ತೆ ಸ್ತಬ್ಧವಾಗುತ್ತಾ ಬಸ್ ಸಂಚಾರ? ಸಾರಿಗೆ ಸಚಿವರ ಜೊತೆಗಿನ ಸಭೆ ಬಹುತೇಕವಾಗಿ ವಿಫಲವಾಗಿದೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ನೌಕರರಿಗೆ ಸಿಕ್ಕಿಲ್ಲ ಸಿಹಿ ಸುದ್ದಿ. 38 ತಿಂಗಳ ವೇತನ ಬಾಕಿ ಹಣವನ್ನ ನೀಡುವಂತೆ ಪಟ್ಟಣ ಹಿಡಿದಿದ್ರು. ಸಾರಿಗೆ ನೌಕರರ ಬೇಡಿಕೆಗೆ ಒಪ್ಕೊಂಡಿಲ್ಲ ಸಾರಿಗೆ ಸಚಿವರು. ಅಧಿವೇಶನ ಮುಗಿದಂತಹ ನಂತರವಾಗಿ ಮುಷ್ಕರಕ್ಕೆ ಪ್ಲಾನ್ ಮಾಡಿದ್ದಾರಾ? ಹಾಗಿದ್ರೆ ಸರ್ಕಾರದ ವಿರುದ್ಧವಾಗಿ ಮತ್ತೆ ಸಮರವನ್ನ ಸಾರ್ತಾರಾ ಸಾರಿಗೆ ನೌಕರರು? ಬಂದು ಭೇಟಿ ಮಾಡಿದ್ರು. ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವು ಒಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಸಂಬಳಕ್ಕೆ ಯಾವತ್ತೂ ಬಿಡ್ಗಾಸ್ ಅವರೇನು ಕೊಟ್ಟಿಲ್ಲ. ಅದರಿಂದ 1/1/24ರಿಂದ ಏನು ವೇತನ ಹೆಚ್ಚಳ ಆಗಬೇಕು ಅದು ಒಪ್ಕೋಬೇಕು ಸರ್ಕಾರ. ಪರ್ಸೆಂಟೇಜ್ ಕ್ಯಾನ್ ಬಿ ನೆಗೋಷಿಯೇಟೆಡ್ ಆ್ಯಂಡ್ ಬೇರೆ ಡಿಮಾಂಡ್ಗಳಿವೆ, ಅದು ದಟ್ ಕ್ಯಾನ್ ಬಿ ನೆಗೋಷಿಯೇಟೆಡ್. ಇನ್ನು ಎರಡನೇದು 38 ತಿಂಗಳು ಅರಿಯರ್ಸ್ ಏನಿದೆ, ಇವಾಗ 14 ತಿಂಗಳು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು 24 ತಿಂಗಳು ಯಾಕೆ ಕೊಡೋದಿಲ್ಲ? ಕೊಡಬೇಕು. ಇವಾಗ ನಮ್ಮಿಂದ ಡಿಮಾಂಡ್ ಹಾಕೋ ಡಿಲೇ ಆಗಿಲ್ಲ, ಅಥವಾ ಇವ್ರು ಮಾತುಕತೆ ಕರೆದು ನಾವು ಬರಲ್ಲ ಅಂತ ನಾವೇನು ಹೇಳಿಲ್ಲ. ಇವಾಗ ರೆಡಿ ಇವರೇ ಮಾತಾಡಿ ಎಲ್ಲಿ ಹಾಕಿದ್ದಾರೆ. ಅದರಿಂದ 38 ತಿಂಗಳು ಕೊಡಲ್ಲ, 14 ತಿಂಗಳು ತಗೊಂಡು ನೀವು ಆರಾಮಾಗಿರಿ ಅಂತ ನಾವು ಅದು ಒಪ್ಪಲ್ಲ. ಮಾನ್ಯ ಸಾರಿಗೆ ಸಚಿವರು ಕಳೆದ 1.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳ ಅಂಗಳಕ್ಕೆ ಕೊಟ್ಟಿದ್ದೀನಿ ಅಂತೇಳಿ ಸಾರಿಗೆ ನಿಗಮಗಳ ನೌಕರರ ತಾಳ್ಮೆಯನ್ನು ಅವ್ರು ಇವತ್ತು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಾವು ಇನ್ನು ಮುಂದೆ ಅವರು ಏನಂದರೆ ಅಧಿವೇಶನ ಕಳೆಯೋದ್ರೊಳಗೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲಿ ಮಾತನಾಡಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅವ್ರು ಹೇಳಿದರೂ ಸಹ ನಾವು ಇವತ್ತಿನಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ಈ ಸರ್ಕಾರ ನಿಮಗೆ 2 ವರ್ಷಗಳ ಕಾಲ ಮೋಸ ಮಾಡಲಿಕ್ಕೆ ಕೊಟ್ಟಿದೆ, ನಿಮ್ಮ ಅರಿಯರ್ಸನ್ನು ಮೋಸ ಮಾಡಲಿಕ್ಕೆ ಕೊಟ್ಟಿದೆ. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ನಿನ್ನೆ ನಡೆದಂತಹ ಸಭೆಯಲ್ಲಿ ಸಚಿವರು ಮತ್ತು ಸಾರಿಗೆ ನೌಕರರ ನಡುವಿನ ಸಭೆಯಲ್ಲಿ ಏನಾಯಿತು? ಬೇಡಿಕೆಗಳನ್ನು ಒಪ್ಕೊಳ್ತಾರಾ ಇಲ್ವಾ? ಏನಿದೆ ಮಾಹಿತಿ? ಎಸ್ ಕುಸುಮ, ಮತ್ತೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸಾರಿಗೆ ಸಂಚಾರ ಸ್ತಬ್ಧ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಹಲವು ವರ್ಷಗಳಿಂದ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನ ಇಡ್ತಾನೆ ಬರ್ತಾ ಇದ್ರು. ಈ ಹಿಂದೆಯೂ ಕೂಡ 3-4 ಬಾರಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೂ ಕೂಡ ಸಂಧಾನ ಸಭೆಯೂ ಕೂಡ ಆಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಭೆ ವಿಫಲವಾಗ್ತಾನೆ ಬಂತು. ಹಾಗೆ ನಿನ್ನೆಯೂ ಕೂಡ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಗುತ್ತೆ. ಆ ಒಂದು ಸಭೆಯು ಕೂಡ ಸಂಪೂರ್ಣವಾಗಿ ವಿಫಲ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಾರಿಗೆ ನೌಕರರು ಏನು 38 ತಿಂಗಳ ಬಾಕಿಯ ಅರಿಯರ್ಸ್ ಏನಿದೆ ಅದನ್ನ ನಮಗೆ ನೀಡಿ ಅಂತ ಹೇಳಿ ಬೇಡಿಕೆಯನ್ನ ಪ್ರಮುಖವಾಗಿ ಇಟ್ಟಿರುವಂತದ್ದು. ಆದ್ರೆ ಸಾರಿಗೆ ಸಚಿವರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು, ನಾವು ಕೇವಲ 14 ತಿಂಗಳ ಬಾಕಿ ಅರಿಯರ್ಸ್ ಅನ್ನ ನೀಡ್ತೀವಿ, 38 ತಿಂಗಳ ಬಾಕಿ ಅರಿಯರ್ಸ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನೀಡೋದಿಲ್ಲ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಸಾರಿಗೆ ನೌಕರರನ್ನ ಕೆರಳುವಂತೆ ಮಾಡಿದೆ. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಜನವರಿ 1, 2024ರಿಂದಲೂ ಕೂಡ ವೇತನ ಪರಿಷ್ಕರಣೆ ಆಗ್ಬೇಕಾಗಿತ್ತು. ನೂತನ ವೇತನವನ್ನು, ಹೊಸ ವೇತನವನ್ನ ನಮಗೆ ನೀಡಿ ಅಂತ ಹೇಳಿ ಅವರು ಬೇಡಿಕೆನ ಇಟ್ಟಿರುವಂತದ್ದು. ಆದ್ರೆ ಸಾರಿಗೆ ಸಚಿವರು ಹೇಳ್ತಾ ಇರುವಂತಹದ್ದು, ಏಪ್ರಿಲ್ 1ನೇ ತಾರೀಕಿಂದ 2026ರಿಂದ ನಾವು ವೇತನ ಪರಿಷ್ಕರಣೆ ಮಾಡ್ತೀವಿ, ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ ಇಂದ ನಾವು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಇದಕ್ಕೂ ಕೂಡ ಸುತಾರಾಮ್ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇವಾಗ ಸಾರಿಗೆ ನೌಕರರು ಹೇಳಿರುವಂತದ್ದು. ಜೊತೆಗೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಆದಂತಹ ಮುಷ್ಕರದಲ್ಲಿ ಎಸ್ಮಾವನ್ನ ಏನ್ ಜಾರಿ ಮಾಡಿದ್ರು, ಇದರಿಂದ ಸಾಕಷ್ಟು ನೌಕರರು ಕೆಲಸವನ್ನ ಕಳ್ಕೊಂಡಿದ್ರು. ಹೀಗಾಗಿ ಅವರ ಮೇಲಿರುವಂತಹ ಎಸ್ಮಾ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಬೇಕು, ಅವ್ರನ್ನ ಮತ್ತೆ ಮರು ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಅವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ 38 ತಿಂಗಳ ಬಾಕಿ ಅರಿಯರ್ಸ್ ನಾವು ನೀಡೋದಿಲ್ಲ. ಜೊತೆಗೆ 2024ರಿಂದ ನಾವು ವೇತನವನ್ನ, ಹೊಸ ವೇತನ ಏನಿದೆ ಅದನ್ನ ನಾವು ನೀಡೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿರೋದ್ರಿಂದಾಗಿ ಸಾರಿಗೆ ನೌಕರರು ಈಗ ಮತ್ತೆ ಮುಷ್ಕರಕ್ಕೆ ಪ್ಲಾನ್ ಅನ್ನ ಮಾಡಿರುವಂತದ್ದು. ಸದ್ಯ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ. ಒಂದು ವೇಳೆ ಚಳಿಗಾಲದ ಅಧಿವೇಶನದಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ, ಈ ಒಂದು ತಿಂಗಳ ಕೊನೆಯಲ್ಲಿ ಅಂದ್ರೆ 2025ರ ಡಿಸೆಂಬರ್ 31ನೇ ತಾರೀಕು ಅವರ ಮೇಲಿದ್ದಂತಹ ಎಸ್ಮಾ ಏನು 6 ತಿಂಗಳ ಎಸ್ಮಾವನ್ನ ಜಾರಿ ಮಾಡಿತ್ತು
ಸಾರಿಗೆ ಇಲಾಖೆ ಅದು ಸಂಪೂರ್ಣವಾಗಿ ಮುಗ್ದೋಗುತ್ತೆ. ಸೊ ಹೀಗಾಗಿ ಬಹುಶಃ ಜನವರಿಯಿಂದ ಈ ಒಂದು ಸಾರಿಗೆ ಮುಷ್ಕರ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಈಗ ಆಲ್ರೆಡಿ ಎಲ್ಲಾ ಕಡೆನೂ ಕೂಡ ಕರಪತ್ರವನ್ನ ಹಂಚಿ ಎಲ್ಲ ಸಾರಿಗೆ ನೌಕರರಿಗೂ ಕೂಡ ಈ ಒಂದು ಮುಷ್ಕರದ ಬಗ್ಗೆ ಮನದಟ್ಟನ್ನ ಮಾಡ್ಲಿಕ್ಕೆ ಈಗ ಸಾರಿಗೆ ಒಕ್ಕೂಟಗಳು ಮುಂದಾಗಿದೆ. ಕಾದ್ ನೋಡ್ಬೇಕಾಗಿದೆ ಅಧಿವೇಶನ ಮುಗಿದ ನಂತರ ಯಾವ ರೀತಿಯಲ್ಲಿ ಈ ಒಂದು ಮುಷ್ಕರ ನಡೆಯುತ್ತೆ, ಇದಕ್ಕೆ ಅವಕಾಶವನ್ನ ಸರ್ಕಾರ ಕೊಡುತ್ತಾ ಅಂತ ಹೇಳಿ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.